ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ ಕ್ಲಿಕ್ ಮಾಡಿ. ಅಮೃತಧಾರೆ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ನೋಡೋಣ ಬನ್ನಿ. ಫೈನಲಿ ಗೌತಮ್ ಮತ್ತು ಭೂಮಿಕಾ ಒಂದಾಗೋಯ್ತು. ಇನ್ನು ಶಾಕುಂತಲಾ ಮತ್ತು ಜಯದೇವ್ಗೆ ಕಾಡಿದೆ ಮಾರಿ ಹಬ್ಬ. ಇತ್ತ ಗೌತಮ್ ದಿವಾನಾಗಿ ತನ್ನ ಮಗನ ಜೊತೆ ಇಲ್ಲಿ ಜಯದೇವ್ ಮನೆಗೆ ಬಂದು ಜಯದೇವ್ಗೆ ಬಿಗ್ ವಾರ್ನ್ ಕೊಡ್ತಾನೆ. ಇದರಿಂದ ಜಯದೇವ್ ಫುಲ್ ಶೇಕೋ. ಇಲ್ಲಿ ಗೌತಮ್ ಮನೆಗೆ ಬಂದುಬಿಟ್ಟು ಇಲ್ಲಿ ಭೂಮಿಕಾ ಹತ್ರ ತುಂಬ ಮಾತುಕತೆ ಎಲ್ಲ ಹಂಚ್ಕೊಳ್ತಾ ಇರ್ತಾರೆ. ಕಿಚನಲ್ಲಿ ಫುಲ್ ರೊಮ್ಯಾನ್ಸ್ ಎಲ್ಲ ನಡೀತಾ ಇರುತ್ತೆ ಗೌತಮ್ ಮತ್ತು ಭೂಮಿಕಾದು. ಮಕ್ಕಳಲ್ಲಿ ಇದನ್ನೆಲ್ಲ ನೋಡಿ ಅಯ್ಯೋ ನಾವೇನೂ ನೋಡಿಲ್ಲ ಕ್ಯಾರಿಯನ್ ಅಂದ್ಬಿಟ್ಟು ಇಲ್ಲಿ ತುಂಟಾಟ ಮಾಡ್ತಾ ಇರ್ತಾರೆ. ಇನ್ನು ಇತ್ತ ಹೇಗಾದರೂ ಮಾಡಿ ಮಲ್ಲಿನ ಬುಟ್ಟಿಗೆ ಹಾಕ್ಕೊಳ್ಲೇಬೇಕು ಅಂದ್ಬಿಟ್ಟು ತುಂಬಾ ಸರ್ಕಸ್ ಮಾಡ್ತಾ ಇರ್ತಾನೆ ಸುನಿಲ್. ಆದರೆ ಮಲ್ಲಿ ಯಾವುದೇ ಕಾರಣಕ್ಕೂ ಅಷ್ಟು ಸುಲಭವಾಗಿ ಬೀಳೋ ಹುಡುಗಿನೇ ಅಲ್ಲ ಅಂತ ಹೇಳ್ಬೋದು. ಇತ್ತ ಶಾಕುಂತಲೆಗೆ ಫುಲ್ ಟೆನ್ಷನ್ ಆಗ್ತಾ ಇದೆ. ಗೌತಮ್ ಮನೆಗೆ ಬಂದ ವಿಚಾರ ಗೊತ್ತಾಗೇ ಬಿಡುತ್ತೆ. ಆ ಗೌತಮ್ ಮತ್ತು ಭೂಮಿಕಾ ಒಂದಾಗ್ಬಿಟ್ರ ಈ ಭಾಗ್ಯ ಅಂದ್ಕೊಂಡಿದ್ದು ಮಾಡೇ ಬಿಟ್ಲು. ಗೌತಮ್ ಭೂಮಿಕಾ ಯಾವುದೇ ಕಾರಣಕ್ಕೂ ಒಂದಾಗೋದಿಲ್ಲ. ಭೂಮಿಕಾ ನಾನು ಇಟ್ಟಿರೋ ಭಯನ ಹಾಗೆ ಮೇಂಟೈನ್ ಮಾಡ್ತಾಳೆ. ಈ ಜನ್ಮದಲ್ಲಿ ಇವರು ಒಂದಾಗಿ ಮತ್ತೆ ನಮ್ಮ ತಂಟೆಗೆ ಬರೋಲ್ಲ ಅಂದ್ಕೊಂಡಿದ್ದೆ. ಆದರೆ ಈಗ ಎಲ್ಲನೂ ನಾನು ಅಂದ್ಕೊಂಡಿರ್ತಾರ ಉಲ್ಟಾ ಪಲ್ಟಾ ಆಗಿದೆ. ಅವರಿಬ್ಬರು ಒಂದಾಗಿದ್ದಾರೆ. ಹಾಗಾದರೆ ಈ ಆಸ್ತಿ ಮತ್ತೆ ಕಣ್ಣಾಗ್ತಾರ ಭೂಮಿಕಾ ಗೌತಮ್ ಮತ್ತೆ ಈ ಮನೆಗೆ ಬಂದು ನಮ್ಮನ್ನ ಬೀದಿ ಬರೋ ಥರ ಮಾಡ್ತಾರ. ಅಣ್ಣ ಕಂಡಿದ್ದ ಕನಸು ನನಸಾಗ್ಬಿಡುತ್ತೆ ಅಂದ್ಬಿಟ್ಟು ಫುಲ್ ತಲೆ ಕೆಡಿಸ್ಕೊಳ್ತಾ ಇರ್ತಾಳೆ ಶಾಕುಂತಲಾ. ಇನ್ನು ಗೌತಮ್ ಭೂಮಿಗೋಸ್ಕರ ಮಲ್ಲಿಗೆ ಹೂವನ್ನ ತಂದಿರ್ತಾರೆ. ಮಲ್ಲಿಗೆ ಹೂವು ಮೈಸೂರು ಪಾಕ್ ನಿಮಗಂದರೆ ತುಂಬ ಇಷ್ಟ ಅಲ್ವಾ, ತೊಗೊಳ್ಳಿ ಅಂದ್ಬಿಟ್ಟು ಗೌತಮ್ ಅಂತಿದ್ರೆ ನನಗೂ ಇಷ್ಟ, ಆದರೆ ಹೂವನ್ನ ನೀವೇ ಮುಡಿಸಿ ಅಂದ್ಬಿಟ್ಟು ಭೂಮಿಕಾ ಅಂತ ಇರ್ತಾರೆ. ಸರಿ ಆಯಿತು ಅಂದ್ಬಿಟ್ಟು ಗೌತಮ್ ತನ್ನ ಪ್ರೀತಿಯಿಂದ ಕೈಯಾರೆ ಹೂವನ್ನ ಮುಡಿಸ್ತಾರೆ ಭೂಮಿಕಾಗೆ. ಇದರಿಂದ ಭೂಮಿಕಾ ಕೂಡ ತುಂಬ ಖುಷಿ ಆಗ್ತಾ ಇರ್ತಾಳೆ. ಇನ್ನು ನಿಮಗೋಸ್ಕರ ನಾವು ಮದರ್ಸ್ ಡೇಗೆ ಅಂತ ತುಂಬ ಸ್ಪೆಷಲ್ ಗಿಫ್ಟ್ ತಂದಿದ್ದೆ. ಪ್ರತಿ ಸಾತಿ ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಳ್ತೀನಿ, ತೊಗೊಳ್ಳಿ ಅಂದ್ಬಿಟ್ಟು ಇಲ್ಲಿ ಗಿಫ್ಟ್ ಕೊಡ್ತಾರೆ. ನೀವು ಒಂದೇ ನೆನಪು ಮಾಡ್ಕೊಳ್ಳೋದು, ನಾನು ಕೂಡ ನಿಮಗೋಸ್ಕರ ಗಿಫ್ಟ್ ತಂದಿದ್ದೆ ಅಂದ್ಬಿಟ್ಟು ಭೂಮಿಕಾ ಸ್ಪೆಷಲ್ ಗಿಫ್ಟ್ ಎಲ್ಲ ತಂದಿರ್ತಾರೆ. ವೆಡ್ಡಿಂಗ್ ಆನಿವರ್ಸರಿಗೆ ಎಲ್ಲದೂ ಕೂಡ ಪ್ರೀತಿಯಿಂದ ಗಿಫ್ಟ್ ಎಲ್ಲ ತರೋದು, ಒಬ್ಬರನ್ನೊಬ್ಬರ ನೆನೆಸ್ಕೊಳ್ಳೋದು ಕೂಡ ಮಾಡಿರ್ತಾರೆ. ಅದನ್ನು ಈಗ ಹೇಳಿ ಇಬ್ಬರು ಕೂಡ ಹಂಚ್ಕೊಳ್ತಾ ಖುಷಿ ಪಡ್ತಾ ಇರ್ತಾರೆ. ಇನ್ನು ಸದಾಶಿವ ಭೂಮಿಕಾ ಮತ್ತು ಗೌತಮ್ನ ಭಾಗ್ಯನ ಎಲ್ಲರೂ ಕೂಡ ಡಿನ್ನರ್ಗೆ ಕರೆದಿರ್ತಾನೆ. ಮನೆಗೆ ಒಂದಿನ ಬನ್ನಿ ಅಂದ್ಬಿಟ್ಟು ಎಲ್ಲರೂ ಕೂಡ ಅಂತ ಇರ್ತಾನೆ. ಇದರಿಂದ ಭೂಮಿಕಾ ಗೌತಮ್ ತುಂಬ ಪ್ರೀತಿಯಿಂದ ಎಲ್ಲರೂ ಕೂಡ ಒಟ್ಟಿಗೆ ಇಲ್ಲಿ ಬರ್ತಾ ಇದ್ದಾರೆ. ಇನ್ನು ಭೂಮಿಕಾ ಗೌತಮ್ ಪ್ರೀತಿ ಇನ್ನಷ್ಟು ಗಟ್ಟಿ ಆಗ್ತಾ ಇದೆ. ಅದನ್ನು ಸದಾಶಿವ ಎಲ್ಲರೂ ಕೂಡ ಒಂದುಗೂಡಿಸಿ ಇನ್ನು ಪ್ರೀತಿನ ಹಂಚ್ತಾ ಇದ್ದಾನೆ. ಆದರೆ ಶಾಕುಂತಲೆಗೆ ಇಲ್ಲಿ ಫುಲ್ ಟೆನ್ಷನ್ ಶುರುವಾಗಿದೆ. ಹಾಗಾದರೆ ಭೂಮಿಕಾ ಶಾಕುಂತಲೆ ವಿರುದ್ಧ ಬರ್ತಾಳ, ಶಾಕುಂತಲೆಗೆ ತಕ್ಕ ಪಾಠ ಕಲಿಸ್ತಾಳಂತ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.